ಸಂಡೇ ಬಜಾರ್ ಬೀದಿ ಬದಿ ವ್ಯಾಪಾರವನ್ನ ತೆರವುಗೊಳಿಸುವ ಹುನ್ನಾರವನ್ನ ಖಂಡಿಸಿ ಪರ್ಯಾಯ ವ್ಯವಸ್ಥೆ ಆಗುವವರೆಗೆ ಪುರಭವನದ ಬಳಿಯೇ ಸಂಡೇ ಬಜಾರ್ ವ್ಯಾಪಾರಕ್ಕೆ ಅವಕಾಶ ಮುಂದುವರಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಇಂದು ಮಂಗಳೂರು ಮಹಾನಗರ ಪಾಲಿಕೆ ಕಚೇರಿ ಎದುರು ದಕ್ಷಿಣ ಕನ್ನಡ ಜಿಲ್ಲಾ ಬೀದಿ ಬದಿ ವ್ಯಾಪಾರಸ್ಥರ ಸಂಘ ಸಿಐಟಿಯು ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಸಂಡೇ ಬಜಾರ್ ವ್ಯಾಪಾರಿಗಳನ್ನು ತೆರವುಗೊಳಿಸುವ ಹುನ್ನಾರವನ್ನು ಐಕ್ಯತೆಯಿಂದ ಸೋಲಿಸುವೆವು. ಸಿಐಟಿಯು ಜಿಂದಾಬಾದ್, ಇನ್ಕ್ವಿಲಾಬ್ ಜಿಂದಾಬಾದ್, ಬೀದಿ ಬದಿ ವ್ಯಾಪಾರ ಜಿಂದಾಬಾದ್. ಒಂದು ದಿನದ ದುಡಿಮೆಯಲ್ಲಿ ಸಂಡೇ ಬಜಾರಿನ ವ್ಯಾಪಾರದಲ್ಲಿ ಒಂದು ದಿನದ ದುಡಿಮೆಯಲ್ಲಿ ಸಂಡೇ ಬಜಾರಿನ ವ್ಯಾಪಾರದಲ್ಲಿ ಕುಟುಂಬವನ್ನು ಸಲಹಬೇಕಿದೆ. ಮಕ್ಕಳ ವಿದ್ಯಾಭ್ಯಾಸದ ಖರ್ಚು, ಮನೆ ಬಾಡಿಗೆ ರೇಷನ್ ಖರ್ಚು, ಎಲ್ಲವ ಭರಿಸಲು ಒಂದೇ ದಾರಿ. ಬೀದಿ ವ್ಯಾಪಾರ ನಮ್ಮಯ ಹಕ್ಕು, ನಾನು ಮೊದಲನೇದಾಗಿ ಇಲ್ಲಿ ಇರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಲ್ಲಿ ಒಂದು ವಿನಂತಿಯನ್ನ ಮಾಡ್ತಾ ಇದ್ದೇವೆ. ನಾವು ಕೇವಲ ಕಾಟಾಚಾರಕ್ಕೆ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇಲ್ಲ. ನಮ್ಮ ಮನವಿಯನ್ನು ಸ್ವೀಕಾರ ಮಾಡಲಿಕ್ಕೆ ಅಧಿಕಾರಿಗಳು ಇಲ್ಲಿಗೆ ಬರಬೇಕು, ಕಮಿಷನರ್ ಬರಬೇಕು. ಅಲ್ಲಿ ತನಕ ನಾವು ಇಲ್ಲಿಂದ ಹೇಳುವುದಿಲ್ಲ. ಅದಕ್ಕೋಸ್ಕರ ನೀವು ಅಧಿಕಾರಿಗಳು ಇಲ್ಲಿ ಬರ್ತಾ ಇದ್ರೆ ನಾವು ಒಳಗೆ ಬರ್ತೀವಿ. ಮಂಗಳೂರು ಮಹಾನಗರ ಪಾಲಿಕೆ ನಿಮ್ಮ ಸುಖದ ಸುಪ್ಪತ್ತಿಗೆ ಅಲ್ಲ, ನಿಮ್ಮ ಅರಮನೆ ಅಲ್ಲ, ನಮ್ದು. ಮಂಗಳೂರು ಮಹಾನಗರ ಪಾಲಿಕೆ ನಮ್ದು. ನಾವು ಒಳಗೆ ಬರ್ತೀವಿ. ಅದಕ್ಕಾಗಿ ಪೊಲೀಸ್ ಅಧಿಕಾರಿಗಳಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಈಗಲೇ ಪ್ರಾರಂಭದಲ್ಲೇ ಹೇಳ್ತಾ ಇದ್ದೇವೆ, ನೀವು ಅಧಿಕಾರಿಗಳನ್ನು ಇಲ್ಲಿ ಕರೆಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಬೀದಿ ಬದಿ ವ್ಯಾಪಾರಸ್ಥರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ನಮ್ಮ ವ್ಯಾಪಾರ ಇರೋದು, ನಮ್ಮ ಬದುಕಿರೋದು ಬೀದಿ ಬದಿಯಲ್ಲಿ. ಹೌದಾನೆ? ಮಳೆ ಬರ್ಲಿ, ಚಳಿ ಇರ್ಲಿ, ಬಿಸಿಲಿರ್ಲಿ, ಬೀದಿ ಬದಿಯಲ್ಲಿ ಇರ್ತೇವೆ. ಆಗಿರುವಾಗ ಪ್ರತಿಭಟನೆ ಮಾಡ್ಬೇಕಾದ್ರೆ ಯಾಕೆ ನೆರಳಲ್ಲಿ ಹೋಗ್ತೀರಾ? ಈಗ ಬನ್ನಿ ಈ ಕಡೆ. ಯಾಕಂದ್ರೆ ಮತ್ತೆ ಒಂದು ಈ ಹೋರಾಟದ ಮಹತ್ವ ಗೊತ್ತಿರಬೇಕು. ಏನೋ ಇವತ್ತು ಪರಿಸ್ಥಿತಿ, ಇವತ್ತಿನ ವಾತಾವರಣ ಒಳ್ಳೆದಿದೆ. ಆದ್ದರಿಂದ ನಮ್ಮ ಕೊನೆಯವರೆಗೂ ಕೂಡ ಬೀದಿ ಬದಿ ವ್ಯಾಪಾರಸ್ಥರು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಬಂಧುಗಳೇ, ಅಧಿಕಾರಿಗಳಿಗೆ ಫೋನ್ ಮಾಡಿದಾಗ ಓಡೋಡಿಕೊಂಡು ಬರ್ತಾರಲ್ಲ, ಇವರೇನು ಕಾರ್ಪೊರೇಟ್ರಾ? ಇವರೇನು ಅಧಿಕಾರಿಯಾ? ಇವರು MLA ನಾ? ಇವರು MP ಯಾ? ಅಧಿಕಾರಿಗಳು ಯಾಕೆ ಭಯ ಬಿದ್ದು ಓಡೋಡಿಕೊಂಡು ಹೋಗ್ತಾರೆ? ಅದೇ ಅಧಿಕಾರಿಗಳನ್ನ ನಾವು ಕರೆದ್ರೆ ಬರಲ್ಲ. ಅದಕ್ಕೆ ಒಂದು ಕೈ ನೋಡ್ತೀವಿ. ಇವತ್ತು ಆಗುದಾಗ್ಲೇ ನಾವು ತಯಾರಿದ್ದೇವೆ. ಅಧಿಕಾರಿಗಳು ಇಲ್ಲಿಗೆ ಬರಬೇಕು, ಇಲ್ದಿದ್ರೆ ನಾವು ಒಳಗೋಗಿ ಕೂಡ್ತೇವೆ. ನಾವು ನಾನು ಆಗ್ಲೇ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿ ಮಾತನ್ನ, ಅಂದ್ರೆ ಅಧಿಕಾರಿಗಳನ್ನು ಕೂಡ ಇವತ್ತು ಕೈವಶ ಮಾಡಿ ಅವರನ್ನು ಬೆದರಿಸುವ ರೀತಿಯಲ್ಲಿ ಇವತ್ತು ಕುತಂತ್ರಗಳನ್ನು ನಡೆಸ್ತಾ ಇದ್ದಾರೆ. ಆದ್ರಿಂದ ಇಂಥದಕ್ಕೆ ಯಾವುದಕ್ಕೆ ನಾವು ಮನೆಯಲ್ಲ, ಸಂಘಟನೆ ಮತ್ತು ಹೋರಾಟದ ಮೇಲೆ ನಂಬಿಕೆಯನ್ನು ಇಟ್ಟುಕೊಂಡಂತಹ ಈ ಬೀದಿ ಬದಿ ವ್ಯಾಪಾರ ಸಂಘ ನಂಬೋದು ಈ ಕೆಂಬಾವುಟವನ್ನೇ ಹೊರತು ಯಾರನ್ನಲ್ಲ. ಈ ಕೆಂಬಾವುಟಕ್ಕೆ ಆ ತಾಕತ್ತಿದೆ. ಬಡವರ ಪರವಾಗಿ, ದುಡಿ ತಿಂತಕ್ಕಂಥ ಜನರ ಪರವಾಗಿ, ನೆರಳಾಗಿ ಇವತ್ತು ಇಲ್ಲಿ ಮಾತ್ರ ಅಲ್ಲ, ಜಾಗತಿಕ ಮಟ್ಟದಲ್ಲಿ ಈ ಕೆಂಬಾವುಟ ದುಡಿಯುವ ವರ್ಗದ ಪರವಾಗಿ ನಿರಂತರವಾಗಿ ಕೆಲಸ ಮಾಡಿಕೊಂಡು ಬರ್ತಾ ಇದೆ. ಇವತ್ತು ಬೀದಿ ಬದಿ ವ್ಯಾಪಾರಿಗಳು ಈ ಮಂಗಳೂರಿನಲ್ಲಿ ತಲೆ ಎತ್ತಿ ಬದುಕಬೇಕಾದ್ರೆ ಇದೇ ಕೆಂಬಾವುಟ ರಕ್ಷಣೆಯನ್ನ ನೀಡಿತು ಅಂತಕ್ಕಂಥ ಸತ್ಯ ಗೊತ್ತಿರಲಿ ಬಂಧುಗಳೇ. ಆದ್ರಿಂದ ನಾನು ಇಂತಹ ಒಂದು ಅತ್ಯಂತ ಮಹತ್ವದ ಈ ಒಂದು ಬೀದಿ ಬದಿ ವ್ಯಾಪಾರಸ್ಥರ ಹೋರಾಟ ಇದೆಯಲ್ಲ, ಇದು ನ್ಯಾಯಬದ್ಧ ಹೋರಾಟ. ಹೋರಾಟದಲ್ಲಿ ನಂಬಿಕೆಯನ್ನು ಇಟ್ಕೊಂಡು ಕಾರಣಕ್ಕೂ ಸಂಡೇ ಬಜಾರನ್ನ ನೀವು ಕತ್ತು ಹಿಸುಕಿ ಸಾಯಿಸಲು ಹೊರಟ್ರೆ
ಮತ್ತೆ ಮತ್ತೆ ನಾವು ಆ ಜಾಗದಲ್ಲಿ ಕೂರ್ತೀವಿ. ಯಾಕಂತ ಹೇಳಿದ್ರೆ ಪರ್ಯಾಯ ವ್ಯವಸ್ಥೆ ಮಾಡೋ ತನಕ ನಾವು ಕೂರ್ತೀವಿ. ನೀವೇನ್ ಹೇಳಿದ್ರಿ, ಅವರು ಮೈಸೂರಿನವರು, ಅವರು ಬೆಂಗಳೂರಿನವರು, ಅವರು ಮಂಡ್ಯದವರು, ಅಲ್ಲಿ ಇವರು ಎಲ್ಲಿ ಯಾವ ಜನ ಇವರು? ನಾವು ಭಾರತೀಯರು ಅಂತ ಹೇಳ್ತೀವಿ, ಹೌದಾನೆ? ನಾವು ಭಾರತೀಯರು. ನಾವು ಮಂಗಳೂರಿನ ಜನ, ಎಷ್ಟೋ ಜನ ಬದುಕನ್ನ ಕಟ್ಟಿಕೊಳ್ಳಿಕ್ಕೆ ಮುಂಬೈ ಸಿಟಿಯಲ್ಲಿದ್ದಾರೆ, ದೆಹಲಿಯಲ್ಲಿದ್ದಾರೆ, ಇನ್ನಿತರ ನಗರಗಳಲ್ಲಿದ್ದಾರೆ, ಬೆಂಗಳೂರಿನಲ್ಲಿದ್ದಾರೆ, ಮೈಸೂರಿನಲ್ಲಿದ್ದಾರೆ. ಮಂಗಳೂರಿನವರು ಬದುಕನ್ನ ಕಟ್ಟಿಕೊಳ್ಳಿಕ್ಕೆ ಅಂಥದ್ರಲ್ಲಿ ಮೈಸೂರಿನವರು, ಬೆಂಗಳೂರಿನವರು ಮಂಗಳೂರಿಗೆ ಬರಬಾರ್ದು ಅಂತ ಹೇಳಲಿಕ್ಕೆ ಇವರು ಯಾರು? ಇದು ಗೊತ್ತಿರಲಿ. ಆದ್ರಿಂದ ಇಂಥ ಹಲವಾರು ಅಪಪ್ರಚಾರಗಳನ್ನ ಪ್ರತಿಯೊಂದಕ್ಕೂ ನಾವು 16 ವರ್ಷದಿಂದ ನಾವು ಉತ್ತರ ಕೊಡ್ತಾ ಬಂದಿದ್ದೇವೆ. ಸತ್ಯ ಮಂಗಳೂರಿನ ಜನತೆಗೆ ಗೊತ್ತಿದೆ. ಮಂಗಳೂರಿನ ಜನ ಈ ಬೀದಿ ಬದಿ ವ್ಯಾಪಾರಸ್ಥರು, ಸಂಡೆ ಬಜಾರ್ನಲ್ಲಿ ಇರ್ತಕ್ಕಂಥ ನಮ್ಮ ಬಡಪಾಯಿ ಬೀದಿ ಬದಿ ವ್ಯಾಪಾರಸ್ಥರು ಅಥವಾ ಬದುಕನ್ನ ಕಟ್ಟಿಕೊಳ್ಳಿಕ್ಕೆ ಬೇರೆ ಬೇರೆ ಊರುಗಳಿಂದ ಅಥವಾ ಮಂಗಳೂರಿನವರ ಸಮಸ್ತ ಕಾರ್ಮಿಕ ವರ್ಗ ನಿಮ್ ಜೊತೆ ಇದೆ. ಯಾವ ಸಮುದಾಯನೂ ನಿಮ್ಮ ಬೆಂಗಾವಲಿಗಿದೆ. ನೆನಪಿದೆ, ನಿಮ್ಮ ಬೆಂಗಾವಲಿಗಿದೆ. ಯಾರೇ ನಿಮ್ಮನ್ನ ತಡೆಯಲಿಕ್ಕೆ ಬಂದ್ರು ನಿಮ್ ಜೊತೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಒಂದಾಗಿ ನಿಲ್ತಾರೆ. ಇಂಕ್ವಿಲಾಬ್ ಜಿಂದಾಬಾದ್, CITU ಜಿಂದಾಬಾದ್. ಸುನೀಲ್ ಕುಮಾರ್ ಬಜಾಲ್ ಅವರೇ, ಇನ್ನು ಮುಂದಕ್ಕೆ ಮಾತಾಡ್ಲಿಕ್ಕೆ ಇರ್ತಕ್ಕಂತ ನಮ್ಮ ಸಂಘದ ಹಿತೈಷಿ, ಅದೇ ರೀತಿ DYFIನ ಜಿಲ್ಲಾ ಕಾರ್ಯದರ್ಶಿ ಸಂತೋಷ್ ಬಜಾಲ್ ಅವರೇ, CITUನ ಮುಖಂಡರಾಗಿರ್ತಕ್ಕಂಥ ಯೋಗೀಶ್ ಜಪ್ಪಿಲಮೊಗರವರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಬೀದಿ ಬದಿ ವ್ಯಾಪಾರಸ್ಥ ಬಂಧುಗಳೇ, ನಾಗರಿಕ ಬಾಂಧವರೇ, ಈಗಾಗಲೇ ಸುನೀಲ್ ಕುಮಾರ್ ಬಜಾಲ್ ಅವರು ಅನೇಕ ವಿಚಾರಗಳನ್ನ ಉಲ್ಲೇಖ ಮಾಡಿ ಮಾತಾಡಿದ್ದಾರೆ. ಈ ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ನಾವೊಂದು ತೀರ್ಮಾನವನ್ನ ಮಾಡಿದ್ದೇವೆ. ಏನ್ ತೀರ್ಮಾನ ಅಂತ ಹೇಳಿದ್ರೆ, ನಾವು ಅವರಾಗೆ ಕ್ಯಾಮರಾ ಇಟ್ಕೊಂಡು ಅಧಿಕಾರಿಗಳನ್ನ ಕರೆಸಿ ಅಧಿಕಾರಿಗಳನ್ನ ಗಂಟೆಗಟ್ಟಲೆ ರಸ್ತೆಯಲ್ಲಿ ತಡೆದು ನಿಂತು ಅನಗತ್ಯವಾದಂತೆ ಅವರಿಗೆ ನಮ್ಮ ನ್ಯಾಯಯುತವಾದಂತ ಬೇಡಿಕೆಗಳನ್ನ ಮಾತ್ರ ಹೇಳಿ ಅವರನ್ನ ಮತ್ತೆ ನಾವು ವಾಪಸ್ ಕಳಿಸ್ತೇವೆ. ಇದನ್ನು ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ನಗರದಲ್ಲಿ ಕಳೆದ ಅನೇಕ ದಿನಗಳಿಂದ ಬೀದಿ ಬದಿ ವ್ಯಾಪಾರಸ್ಥರ ಮೇಲೆ ವ್ಯಥ ಆರೋಪಗಳನ್ನ ಮಾಡಿ ಅವರನ್ನ ಒಂದು ರೀತಿಯಲ್ಲಿ ಕ್ರಿಮಿನಲ್ಗಳಂತೆ ಬಿಂಬಿಸ್ತಕ್ಕಂಥ, ಅವರನ್ನ ಒಂದು ಅವಮಾನ ಮಾಡತಕ್ಕಂಥ ಒಂದು ವಿಚಾರಗಳನ್ನ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಟ್ಟು ಅದರ ಮೂಲಕ ಇವತ್ತು ಸಂತೋಷ ಪಡ್ತಕ್ಕಂಥ ಕೆಲವು ವಿಘ್ನ ಸಂತೋಷಿಗಳಿಗೆ ಈ ಒಂದು ಪ್ರತಿಭಟನೆಯ ಮೂಲಕ ಒಂದು ಸರಿಯಾದ ಎಚ್ಚರಿಕೆಯನ್ನ ನಾವು ಕೊಡ್ತಾ ಇದ್ದೀವಿ ಎನ್ನುವಂತ ಮಾತನ್ನ ನಾನು ಮೊದಲಿಗೆ ಹೇಳಿಕೆ ಬಯಸ್ತೀನಿ. ಬೀದಿ ಬದಿ ವ್ಯಾಪಾರಿಗಳಂದ್ರೆ ಯಾರು ಎನ್ನುವಂಥದ್ದು ಇವರಿಗೆ ಗೊತ್ತಿರಬೇಕು. ಬೀದಿ ಬದಿ ವ್ಯಾಪಾರಿಗಳಂದ್ರೆ ಅನಕ್ಷರಸ್ಥರು, ಯಾವುದೇ ವಿದ್ಯಾಭ್ಯಾಸ ಇಲ್ಲದವರು, ಯಾವುದೇ ಕೌಶಲ್ಯ ಇಲ್ಲದಂತಹ ಬಡವರಾಗಿದ್ದಾರೆ ಬೀದಿ ಬದಿ ವ್ಯಾಪಾರಿಗಳು. ಬದುಕಲಿಕ್ಕೆ ಬೇರೆ ದಾರಿ ಕಾಣದೆ ಬೀದಿಯಲ್ಲಿ ಕೆಲವು ವಸ್ತುಗಳನ್ನ ಮಾರಾಟ ಮಾಡಿ ಜೀವನ ನಡೆಸ್ತಕ್ಕಂಥವರಿಗೆ ಹೇಳ್ತಕ್ಕಂಥದ್ದು ಬೀದಿ ವ್ಯಾಪಾರಿ ಅಂತ. ಇವತ್ತು ಏನ್ ಹೇಳ್ತಾರೆ, ಬೀದಿ ವ್ಯಾಪಾರ ಇಲ್ಲದಾಗಬೇಕು, ಬೀದಿ ವ್ಯಾಪಾರದಿಂದ ಮಂಗಳೂರು ನಗರದ ಸ್ವಚ್ಛತೆ ಕೆಟ್ಟು ಹೋಗಿದೆ, ಮಂಗಳೂರು ನಗರದ ಅಂದ ಚಂದ ಸುಂದರೀಕರಣಕ್ಕೆ ಅಡ್ಡಿಯಾಗಿದೆ ಅನ್ನುವಂಥದ್ದನ್ನ ಇವತ್ತು ಪ್ರಚಾರ ಮಾಡತಕ್ಕಂಥವರಿಗೆ ನಾವು ಹೇಳ್ತಕ್ಕಂಥದ್ದು, ಮಂಗಳೂರು ನಗರದಲ್ಲಿ ಸುನಿಲ್ ಅವರು ಹೇಳಿದ್ರಲ್ಲ, ನಿನ್ನೆ ದಿನ ಏನು ಈ ಜಿಲ್ಲೆಯ ರಸ್ತೆ ಸುರಕ್ಷತಾ ಸಮಿತಿಯಲ್ಲಿ ಒಂದು ಮೀಟಿಂಗ್ ಆಯ್ತು. ಆ ಮೀಟಿಂಗ್ ಅಲ್ಲಿ ಈ ಜಿಲ್ಲೆಯ ಪ್ರಮುಖ ಅಧಿಕಾರಿಗಳಿದ್ರು. ಅಲ್ಲಿ ಬೀದಿ ವ್ಯಾಪಾರಿಗಳ ಬಗ್ಗೆ ಒಂದು ಪುಣ್ಯಾತ್ಮ ದೂರನ್ನ ಕೊಡ್ತಾರೆ. ಸ್ಟೇಟ್ ಬ್ಯಾಂಕ್ನಿಂದ ಹಂಪನಕಟ್ಟೆವರೆಗೆ ಬೀದಿ ವ್ಯಾಪಾರದಿಂದ ಜನರ ರಸ್ತೆ ಸಂಚಾರಕ್ಕೆ ತೊಂದರೆ ಆಗಿದೆ ಅಂತ ನೋಡಿ. ಮಂಗಳೂರು ಮಹಾನಗರ ಅಂತ ಹೇಳಿದ್ರೆ 60 ವಾರ್ಡುಗಳು. ಈ 60 ವಾರ್ಡ್ಗಳಲ್ಲಿ ಬೀದಿ ವ್ಯಾಪಾರಿಗಳ ಸಮಸ್ಯೆ ಇರ್ತಕ್ಕಂಥದ್ದು ಇವರಲ್ಲಿರ್ತಕ್ಕಂಥ ಕೇವಲ 2 ವಾರ್ಡ್ಗಳಲ್ಲಿ. ಈ ಕೇವಲ 2 ವಾರ್ಡ್ ಅಂದ್ರೆ ಈ ಮಹಾನಗರ ಪಾಲಿಕೆಯ 1% ಕೂಡ ಆಗುದಿಲ್ಲ. ಈ 1% ಆಗದಂತ 5% ಇಲ್ಲದಂತಹ ಸಮಸ್ಯೆಯನ್ನ
ಇಡೀ ಮಂಗಳೂರು ನಗರದಲ್ಲಿ ಬೀದಿ ವ್ಯಾಪಾರಿಗಳ ಸಮಸ್ಯೆ ಎನ್ನುವಂಥದ್ದನ್ನ ಬಿಂಬಿಸ್ತಕ್ಕಂತ ಏನು ಪ್ರಯತ್ನ ಇದೆ. ಈ ಜುಜುಬಿ 5% ಬೀದಿ ವ್ಯಾಪಾರಿ ಇರತಕ್ಕಂತ ಬೀದಿಗಳಲ್ಲಿ ಅವರಿಗೆ ಸರಿಯಾದ ವ್ಯವಸ್ಥೆಯನ್ನ ಮಾಡಿ ಕೊಡುವ ಬದಲಿಗೆ ಪ್ರತಿ ಮೀಟಿಂಗ್ ಅಲ್ಲಿ ಕೂಡ ಇದನ್ನೇ ಹೇಳ್ತಾ ಬೀದಿ ವ್ಯಾಪಾರಿಗಳ ಬಗ್ಗೆ ಒಂದು ಅವಮಾನ ಮಾಡತಕ್ಕಂತ, ಅವರನ್ನ ಅಪರಾಧಿಗಳಂತೆ ಬಿಂಬಿಸ್ತಕ್ಕಂತ ಏನು ಕೃತ್ಯ ಇದೆ, ಇದನ್ನ ಢಾಕಾ ಜಿಲ್ಲಾ ಬೀದಿ ಬದಿ ವ್ಯಾಪಾರಸ್ಥರ ಸಂಘ ಖಂಡನೆ ಮಾಡ್ತದೆ ಎನ್ನುವಂತ ಮಾತನ್ನ ನಾನು ಹೇಳಿಕೆ ಬಯಸ್ತೇನೆ. ಏನು ಬೀದಿ ವ್ಯಾಪಾರಸ್ಥರಿಗೆ ಇವತ್ತು ಅದರಲ್ಲೂ ಕೂಡ ಈ ಮಂಗಳೂರು ನಗರದಲ್ಲಿ 664 ಜನರಿಗೆ ID ಕಾರ್ಡ್ ಅನ್ನ ಕೊಟ್ಟಿದ್ದೀರಿ. 664 ಜನರಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಗೆ ವ್ಯಾಪ್ತಿಗಳು ಪಡುವಂತಹ ಕಂಟೋನ್ಮೆಂಟ್ ಮತ್ತು ಸೆಂಟ್ರಲ್ ಮಾರ್ಕೆಟ್ ವಾರ್ಡ್ ನಲ್ಲಿ 395 ಜನ ID ಕಾರ್ಡ್ ಹೊಂದಿರತಕ್ಕಂತ ಬೀದಿ ವ್ಯಾಪಾರಿಗಳಿದ್ದಾರೆ. ಇವತ್ತೇನು ವಿಡಿಯೋ ಮಾಡಿ ಜನರಿಗೆ ಹೇಳ್ತಕ್ಕಂಥವ್ರು ಹೇಳ್ತಾರಲ್ಲ, 98 ಜನರಿಗೆ ಅಲ್ಲಿ ಒಳಗೆ ವ್ಯವಸ್ಥೆ ಮಾಡಿದೆ. 98 ಜನ ಒಳಗೆ ವ್ಯಾಪಾರ, ನೀವು ವಿಡಿಯೋ ತೋರಿಸಕ್ಕಿಂತ ಮುಂಚೆ ಅಲ್ಲಿ ಬಂದು ವ್ಯಾಪಾರ ಮಾಡಿದ್ದಾರೆ. ಅಲ್ಲಿ ವ್ಯಾಪಾರ ಮಾಡಿ ನಷ್ಟ ಅನುಭವಿಸಿದ್ದಾರೆ. ಅವತ್ತು ನಷ್ಟ ಅನುಭವಿಸಲಿಕ್ಕೆ ಮನೆಯಿಂದ ಚಿನ್ನ ಅಡವಿಟ್ಟಂತವರು ಬಡ್ಡಿದಾರರಿಂದ ಬಡ್ಡಿಗೆ ತೆಗೆದಂತ ಸಾಲವನ್ನ ಇವತ್ತಿನವರೆಗೆ ಕೂಡ ಅದನ್ನ ಮರುಪಾವತಿ ಮಾಡಲಿಕ್ಕೆ ಸಾಧ್ಯ ಆಗದಂತ ಬಡವರ ಮೇಲೆ ಮತ್ತೆ ನೀವು ಅದೇ ವ್ಯಾಪಾರ ಇಲ್ಲದಂತಹ ಆ ಒಂದು ಝೋನ್ನೊಳಗಡೆ ಹೋಗಿ ಅಂತ ಹೇಳಿದ್ರೆ ಯಾವ ಬೀದಿ ವ್ಯಾಪಾರಿ ಕೂಡ ಹೋಗ್ಲಿಕ್ಕೆ ತಯಾರಿಲ್ಲ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈ ರೀತಿಯಾದಂತಹ ಒಂದು ಅವೈಜ್ಞಾನಿಕವಾಗಿರ್ತಕ್ಕಂತ ಒಂದು ಬೀದಿ ವ್ಯಾಪಾರ ವಲಯ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಎನ್ನುವಂಥದ್ದನ್ನ ನಾವು ಹೇಳಿದ್ದೇವೆ. ಶಿವಮೊಗ್ಗದಲ್ಲಿ, ತುಮಕೂರಿನಲ್ಲಿ, ಹಾಸನದಲ್ಲಿ ಇರ್ತಕ್ಕಂತ ಬೀದಿ ವ್ಯಾಪಾರ ವಲಯವನ್ನ ನೀವೊಮ್ಮೆ ತಿರುಗಿ ನೋಡ್ಬೇಕು. ಅಲ್ಲಿರ್ತಕ್ಕಂತ ವ್ಯವಸ್ಥೆಗಳೇನು, ಒಂದೇ ಸೂರಿನಡಿ 5 ವಾರ್ಡ್ಗಳಿಗೆ ಒಂದೇ ಸೂರಿನಲ್ಲಿ ವ್ಯಾಪಾರ ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿರ್ತಕ್ಕಂತ ಸಮಸ್ಯೆ ಅದುವೇ. ಇವತ್ತು ಕಂಟೋನ್ಮೆಂಟ್ ನ ಒಳಗೆ ಬೀದಿ ವ್ಯಾಪಾರ ವಲಯದಲ್ಲಿ ವ್ಯಾಪಾರ ಮಾಡಬೇಕಾದ್ರೆ ಹೊರಗಡೆ ಸೆಂಟ್ರಲ್ ಮಾರ್ಕೆಟ್ ನ ವಾರ್ಡ್ ಹೊರಗಡೆ ಅಂದ್ರೆ ಇದೇ ವ್ಯಾಪಾರ ವಲಯದ ಹೊರಗಡೆ ರಸ್ತೆಯಲ್ಲಿ ವ್ಯಾಪಾರ ಆಗ್ತದೆ. ಯಾರು ಕೂಡ ಗ್ರಾಹಕರ ಒಳಗೆ ಹೋಗುದಿಲ್ಲ. ಬೀದಿ ವ್ಯಾಪಾರ ಅಂದ್ರೆ ಕಣ್ಣಿಗೆ ಕಾಣುವಂತದ್ದು, ಕೈಗೆ ಸಿಗುವಂತ ವಸ್ತುಗಳನ್ನು ತೆಗೆದು ವ್ಯಾಪಾರ ಆಗ್ತಕ್ಕಂಥದ್ದಕ್ಕೆ ಬೀದಿ ವ್ಯಾಪಾರ ಅಂತ ಹೇಳುವಂತದ್ದು. ಇವತ್ತೇನು ಅಲ್ಲಿರ್ತಕ್ಕಂಥ ಗೂಡಂಗಡಿದಾರರನ್ನ ಎಬ್ಬಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿ ಅಲ್ಲಿರ್ತಕ್ಕಂಥ ಸ್ಟೇಟ್ ಬ್ಯಾಂಕ್ ಅಥವಾ ಕಂಟೋನ್ಮೆಂಟ್ ವಾರ್ಡ್ ನ ಬೀದಿ ವ್ಯಾಪಾರಿಗಳನ್ನ ಹೋಗಿ ಎಬ್ಬಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ ನೀವು ಸಂಡೆ ಬಜಾರಿನ ಬೀದಿ ವ್ಯಾಪಾರಿಗಳನ್ನ ಮೇಲೆ ಕೈ ಮಾಡಲಿಕ್ಕೆ ನೀವು ಹೋಗಿದ್ದೀರಿ. ಇವತ್ತು ಬೀದಿ ವ್ಯಾಪಾರಸ್ಥರಂದ್ರೆ ಇವತ್ತು ಸಂಡೆ ಬಜಾರ್ ಎನ್ನುವಂತದ್ದು ಮಂಗಳೂರಿನಲ್ಲಿ ಮಹಾನಗರ ಪಾಲಿಕೆ ಬರುವುದಕ್ಕಿಂತ ಹಿಂದೆ ಮಂಗಳೂರಿನಲ್ಲಿ ಪುರಸಭೆ ಇತ್ತು. ಪುರಸಭೆ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಸಂಡೆ ಬಜಾರ್ ಹಂಪನಕಟ್ಟೆಯ ಸರ್ಕಲ್ ನಲ್ಲಿ ಬಲಿಯಿತ್ತು. ಅದು ಸರ್ಕಲ್ ಅಲ್ಲಿ ಸಿಗ್ನಲ್ ಆಗಿ ಪರಿವರ್ತನೆ ಆದ ನಂತರ ಟೌನ್ ಹಾಲ್ ನ ಬಳಿ ಅನೇಕ ವರ್ಷಗಳಿಂದ ಅಲ್ಲಿ ಸಂಡೆ ಬಜಾರ್ ವ್ಯಾಪಾರ ನಡೀತಾ ಇದೆ. ಬಂಧುಗಳೇ, ಇವತ್ತು ಅವರು ಒಂದು ದಿನದವರ ದುಡಿಮೆ, ಕೇವಲ ಒಂದೇ ಒಂದು ದಿನದ ದುಡಿಮೆಯಲ್ಲಿ ಅವರ ಇಡೀ ಕುಟುಂಬದ ಖರ್ಚು ವೆಚ್ಚಗಳನ್ನ ಅವರು ಭರಿಸಬೇಕು. ನೀವು ಇವತ್ತು ದಾಳಿ ಮಾಡಿದಂತ ಈ ಸಂದರ್ಭ ಇದೆಯಲ್ಲ, ಈ ಜೂನ್ ತಿಂಗಳ ಮೊದಲ ವಾರದಲ್ಲಿ ಅವರ ಮೇಲೆ ಮಾಡಿರ್ತಕ್ಕಂಥ ದಾಳಿ ಅದೆಷ್ಟು ನಮ್ಮ ಬಡ ಬೀದಿ ಬದಿ ಸಂಡೆ ಬಜಾರಿನ ವ್ಯಾಪಾರಿಗಳ ಮಕ್ಕಳ ಫೀಸ್ ಅನ್ನ ಕಟ್ಟಲಿಕ್ಕೆ ಸಾಧ್ಯ ಆಗಿಲ್ಲ. ಅವರ ಮಕ್ಕಳಿಗೆ ಪುಸ್ತಕವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗದಂತ ಒಂದು ಅತಂತ್ರ ಸ್ಥಿತಿಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಸಂಡೆ ಬಜಾರ್ನವರ ಪರವಾಗಿ ಹೋರಾಟ ಮಾಡಿದ್ರೆ ನೀವು ನಮ್ಮ ಮೇಲೆ ವೈಯಕ್ತಿಕ ದ್ವೇಷವನ್ನ ಸಾಧನೆ ಮಾಡಲಿಕ್ಕೆ ಬರ್ತೀರಿ. ನಾವು ಬೀದಿ ಬದಿ ವ್ಯಾಪಾರಿಗಳ ಪರವಾಗಿ ಹೋರಾಟ ಮಾಡದಂತ ರೀತಿಯಲ್ಲಿ ನಡೀತಕ್ಕಂತ ನಿಮ್ಮ ಪ್ರಯತ್ನ ಖಂಡಿತವಾಗಿಯೂ ಸಾಧ್ಯ ಆಗುವುದಿಲ್ಲ. ನಾನು ವೈಯಕ್ತಿಕವಾಗಿ ನಡೆಸತಕ್ಕಂತ ನನ್ನ ವ್ಯಾಪಾರದ ಮೇಲೆ, ಉದ್ಯಮದ ಮೇಲೆ ನೀವು ದಾಳಿ ಮಾಡುವಂತ ಸಂದರ್ಭದಲ್ಲಿ ಸರಿಯಾಗಿ ನೀವು ಕೇಳಿಸಿಕೊಳ್ಬೇಕು. ನನ್ನ ವೈಯಕ್ತಿಕ ಬದುಕು ಸಾರ್ವಜನಿಕ ಒಂದು ವಿಷಯದ ಮೇಲೆ ನೀವು ಅದರ ಜೊತೆಯಲ್ಲಿ ವಿಲೀನಗೊಳಿಸುವುದಾದ್ರೆ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ, ನಿನಗೆ ಉದ್ಯೋಗ ಬೇಕಾ, ಉದ್ಯಮ ಬೇಕಾ, ಅಥವಾ ಜನರ ಪ್ರಶ್ನೆಗಳು ಬೇಕಾ, ಜನರ ಹೋರಾಟ ಬೇಕಾ ಅಂತ ಕೇಳಿದ್ರೆ ನಾನು ಜನರ ಪರವಾಗಿ ನಿಲ್ತೇನೆ ಹೊರತು ನಾನು ದುಡಿದು ತಿನ್ನಲಿಕ್ಕೆ ತಯಾರಿದ್ದೇನೆ. ಮತ್ತೆ ನಾನು ಕೂಲಿ ಕಾರ್ಮಿಕನಾಗಿ ದುಡಿಲಿಕ್ಕೆ ತಯಾರಿದ್ದೇನೆ.
ಇದ್ದೇನೆ. ಆದ್ರೆ ಈ ಜನರನ್ನ ನಾನು ನಡು ಬೀದಿಯಲ್ಲಿ ಹಾಕ್ಲಿಕ್ಕೆ ತಯಾರಿಲ್ಲ ಎನ್ನುವಂತ ಮಾತನ್ನ ಯಾರು ನನ್ನ ಮೇಲೆ ಅಪಪ್ರಚಾರ ಮಾಡ್ತಾ ಇದ್ದಾರೋ ಅವರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಈ ರೀತಿಯ ಒಂದು ನಿಮ್ಮ ಬೆದರಿಕೆಗಳು, ಈ ರೀತಿಯ ನಮ್ಮನ್ನ ಭಯ ಹುಟ್ಟಿಸ್ತಕ್ಕಂತ ಕೆಲಸ ನಿಮ್ಮಿಂದ ಮತ್ತೆ ಮತ್ತೆ ನನ್ನ ಹೋಟೆಲು, ನನ್ನ ಉದ್ಯಮ, ನನ್ನ ವೈಯಕ್ತಿಕ ಬದುಕು, ವೈಯಕ್ತಿಕ ಜೀವನಕ್ಕಾಗಿ ಮಾಡಿರ್ತಕ್ಕಂಥದ್ದು. ನೀವು ಮತ್ತೆ ಮತ್ತೆ ನನ್ನ ವೈಯಕ್ತಿಕ ಬದುಕಿನ ಮೇಲೆ ದಾಳಿ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ರೆ ನನಗೂ ಗೊತ್ತಿದೆ, ಈ ಮಂಗಳೂರಿನ ಜನರಿಗೆ ಗೊತ್ತಿದೆ. ಈ ಒಂದು ಆರೋಪ ಮಾಡ್ತಕ್ಕಂಥವರ ಎಲ್ಲ ಚರಿತ್ರೆಯನ್ನ ಬಿಡಿಸಿಟ್ಲಿಕ್ಕೆ ನನಗೂ ಚೆನ್ನಾಗಿ ಗೊತ್ತಿದೆ. ಏನೇನು ನಡೆದಿದೆ, ಯಾರ್ಯಾರ ಜೀವನದಲ್ಲಿ ಏನೇನು ನಡೆದಿದೆ ಅನ್ನುವಂತ ಎಲ್ಲ ವಿಚಾರಗಳನ್ನು ಕೂಡ ನನಗೆ ಗೊತ್ತಿದೆ. ವೈಯಕ್ತಿಕ ದಾಳಿಗೆ ಬರಬೇಡಿ ಅಂತ ಹೇಳಿ ನಾನು ಬಹಳ ಗೌರವಿತವಾಗಿ ಹೇಳ್ತಾ ಇದ್ದೇನೆ. ನಾನು ಮಹಿಳೆಯರಿಗೆ ಅತ್ಯಂತ ಗೌರವ ನೀಡತಕ್ಕಂತ ವ್ಯಕ್ತಿ. ನಮ್ಮ ಮನೆಯಲ್ಲಿ ಕೂಡ ಮಹಿಳೆಯರಿದ್ದಾರೆ. ಆ ಕಾರಣಕ್ಕಾಗಿ ನಮ್ಮ ತಾಳ್ಮೆ, ನಮ್ಮ ಸಂಯಮವನ್ನ ನೀವು ಎದಗಲಿಕ್ಕೆ ಪ್ರಯತ್ನ ಮಾಡಬೇಡಿ. ನನ್ನ ಮೇಲೆ ಎಷ್ಟು ಮತ್ತೆ ನೀವು FIR ದಾಖಲು ಮಾಡಲಿಕ್ಕೆ ಓಡಾಡ್ತಾ ಇದ್ದೀರಿ, ಏನು ಸುಳ್ಳು ದೂರುಗಳನ್ನ ಕೊಡ್ಲಿಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ. ಇಂಥ ಸುಳ್ಳು ದೂರುಗಳನ್ನೇ ನಾನು ಅದೆಷ್ಟೋ ಸುಳ್ಳು ದೂರುಗಳನ್ನೇ ಮೆಟ್ಟಿ ನಿಂತು ದಾಟಿ ಬಂದು ಇದುವರೆಗೆ ಕೂಡ ಸಾರ್ವಜನಿಕ ಜೀವನದಲ್ಲಿ ಇದ್ದೇನೆ ಅನ್ನುವಂತ ಮಾತನ್ನ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಇನ್ನೂ ಕೂಡ ನಮ್ಮ ಮೇಲೆ FIR ದಾಖಲಾಗಬಹುದು. ಸಾರ್ವಜನಿಕ ಜೀವನದಲ್ಲಿ ಜನರ ಪರವಾಗಿ ಹೋರಾಟ ಮಾಡಿದಕ್ಕೆ 2 ಡಜನ್ಗಿಂತಲೂ ಹೆಚ್ಚು ಕೇಸನ್ನು ಎದುರಿಸತಕ್ಕಂಥವ್ರು ನಾನು. ಇನ್ನು ನಿಮ್ಮ ಕೇಸುಗಳನ್ನ ಎದುರಿಸಲಿಕ್ಕೆ ನನ್ನಲ್ಲಿ ಧೈರ್ಯದ ಕೊರತೆ ಇಲ್ಲ. ಬಹಳ ಧೈರ್ಯದಿಂದ, ಬಹಳ ಬದ್ಧತೆಯಿಂದ ನಿಮ್ಮ ಕೇಸುಗಳನ್ನ ಎದುರಿಸಲಿಕ್ಕೆ ನಾನು ಸಿದ್ಧರಿದ್ದೇನೆ ಎನ್ನುವಂತ ಮಾತುಗಳನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೀನಿ. ಬಂಧುಗಳೇ, ಇವತ್ತು ಏನು ಸಂಡೆ ಬಜಾರ್ನಲ್ಲಿ ವ್ಯಾಪಾರ ಮಾಡ್ತಕ್ಕಂಥವರ ಅವರ ಬದುಕು ಹಕ್ಕನ್ನ, ಅವರ ಘನತೆಯ ಬದುಕಲು ನಿಮಗಾಗುವುದು. ಅವರು ಬೀದಿಯಲ್ಲಿ ತರಕಾರಿ ಮಾರ್ತಾರೆ, ಬಟ್ಟೆ ಮಾರ್ತಾರೆ ಅಂತ ಹೇಳಿದ್ರೆ ಅದು ಘನತೆಯ ಬದುಕು. ನೀವು ಚರ್ಚೆ ಮಾಡಬೇಕಾಗಿದ್ದು, ನೀವು ಒಂದು ಯೂಟ್ಯೂಬ್ ಚಾನೆಲ್ ಅನ್ನು ಇಟ್ಕೊಂಡು ಜವಾಬ್ದಾರಿಯುತವಾಗಿ ನೀವು ಚರ್ಚೆ ಮಾಡಬೇಕಾಗಿರ್ತಕ್ಕಂಥದ್ದು ಬಟ್ಟೆ ವ್ಯಾಪಾರ, ಹಳೆ ಬಟ್ಟೆ ವ್ಯಾಪಾರ ಮಾಡ್ತಾರೆ. ಹೌದು, ಇಡೀ ದೇಶದಲ್ಲಿ ನಡೀತದೆ ಹಳೆ ಬಟ್ಟೆ ವ್ಯಾಪಾರ. ಈ ಹಳೆ ಬಟ್ಟೆ ವ್ಯಾಪಾರ ಅಂದ್ರೆ ಇವತ್ತು ಅನೇಕ ಬಡವರು ಬರ್ತಾರೆ, ಕೂಲಿಕಾರರು ಬರ್ತಾರೆ, ಅವರು ಖರೀದಿ ಮಾಡ್ತಕ್ಕಂಥದ್ದು. ಮಂಗಳೂರಿನ ಜನ ಯಾರು ಖರೀದಿ ಮಾಡುವುದಿಲ್ಲ ಅಂತ ಹೇಳಿದ್ರೆ ಅದನ್ನ ಹೋಗ್ತೀವಿ. ಆದ್ರೆ ಬೇರೆ ಜಿಲ್ಲೆಗಳಿಂದ, ಬೇರೆ ರಾಜ್ಯಗಳಿಂದ ಬರ್ತಕ್ಕಂಥ ಬಡವರು ಆ ಬಟ್ಟೆಯನ್ನು ಖರೀದಿ ಮಾಡಿ ಅವರು ಬದುಕ್ತಾ ಇದ್ದಾರೆ ಅಂತ ಆದ್ರೆ ಆ ರೀತಿಯ ದಾರಿದ್ರ್ಯ ಬರಲಿಕ್ಕೆ ಏನು ಕಾರಣ ಅಂತ ಹೇಳಿ ನೀವು ವಿಡಿಯೋ ಮಾಡ್ತಕ್ಕಂಥವ್ರು ಮೇಲ್ಗಡೆ ಪ್ರಶ್ನೆ ಮಾಡಬೇಕು. ಇಲ್ಲಿ ಉತ್ತರ ಭಾರತದವರು ಬಂದು ಹಳೆ ಬಟ್ಟೆಯನ್ನ ಖರೀದಿ ಮಾಡ್ತಕ್ಕಂಥ ದಾರಿದ್ರ್ಯ ಇರ್ಲಿಕ್ಕೆ, ಉತ್ತರ ಭಾರತೀಯರು ಬಂದು ಮಂಗಳೂರಿನಲ್ಲಿ ದುಡಿತಕ್ಕಂಥ ದಾರಿದ್ರ್ಯ ಉತ್ತರ ಭಾರತದಲ್ಲಿ ಇದ್ರೆ ಅಲ್ಲಿ ಆಳ್ತಕ್ಕಂಥವರ ವೈಫಲ್ಯ ಇವತ್ತು ಬಡವರು ಬೀದಿಯಲ್ಲಿ ಬಳಸಿದ ಬಟ್ಟೆಯನ್ನ ಇವತ್ತು ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಕೇಳಬೇಕು. ಏನ್ ಹೇಳ್ತೀರಿ ನೀವು? ಮೈಸೂರಿನವರು ಬಂದಿದ್ದಾರೆ, ಅಸ್ಸಾಮಿನವರು ಬಂದಿದ್ದಾರೆ, ಉತ್ತರ ಪ್ರದೇಶದವರಿಂದ ಬಂದಿದ್ದಾರೆ ಅಂತ ಹೇಳಿ ನೀವು ಹೇಳ್ತೀರಲ್ಲ. ಹೊರಗಡೆಯಿಂದ ಬಂದವರಿಂದಾಗಿ ಇಲ್ಲಿ ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ನಾನು ಹೇಳ್ತಾ ಇದ್ದೇನೆ, ನಿಮ್ಮ ಕುಟುಂಬದಲ್ಲೂ ಕೂಡ ವ್ಯವಹಾರವನ್ನ ಮಾಡುವವರಿದ್ದಾರೆ. ನಿಮ್ಮ ಕುಟುಂಬದಲ್ಲೂ ಕೂಡ ವ್ಯವಹಾರ ಮಾಡ್ಲಿಕ್ಕೆ, ಕೆಲಸ ಮಾಡಿಸ್ಲಿಕ್ಕೆ ಕಟ್ಟಡ ಕಾರ್ಮಿಕರಾಗಿ ಯಾವ ರಾಜ್ಯದವರಿದ್ದಾರೆ ಅಂತ ಕೇಳ್ತಾ ಇದ್ದೇನೆ. ಆ ರಾಜ್ಯದಲ್ಲಿರ್ತಕ್ಕಂಥ ನಿಮ್ಮ ಕುಟುಂಬದವರ ಜೊತೆಯಲ್ಲಿ ದುಡಿತಕ್ಕಂಥವ್ರನ್ನ ನೀವು ಅವರನ್ನು ವಾಪಸ್ ಕಳಿಸಿದ್ರೆ ನೀವು ಉಪವಾಸ ಕೂತ್ಕೊಳ್ಬೇಕಾಗ್ತದೆ. ಮಂಗಳೂರಿನಲ್ಲಿ ಕಾರ್ಮಿಕರಾಗಿ ಎಲ್ಲಾ ಕಡೆ ಕೂಡ ದುಡಿತಕ್ಕಂಥ ಅನೇಕರು ಇವತ್ತು ಹೊರ ರಾಜ್ಯಗಳಿಂದ ಬಂದಿರತಕ್ಕಂಥವರು. ಆ ರೀತಿಯ ಒಂದು ಅನ್ಯ ರಾಜ್ಯದವರು, ಅನ್ಯ ಜಿಲ್ಲೆಯವರು ಅಂತ ಹೇಳಿ ನೀವು ಅವರನ್ನ ತಾರತಮ್ಯ ಮಾಡಬೇಡಿ. ಅವರನ್ನ ಆಗ್ತಾ ಬಂತು. ಬೀದಿ ವ್ಯಾಪಾರಿಗಳಲ್ಲಿ 664 ಜನರಲ್ಲಿ ಇದ್ದಂತಹ ID ಕಾರ್ಡ್ ನವೀಕರಣ ಆಗದೆ 1 ವರ್ಷ ಆಗ್ತಾ ಬಂತು. ಅದ್ಯಾ ಕಾರ್ಪೊರೇಷನ್ ಅಲ್ಲಿ ಅರ್ಜಿ ಹಾಕಿ ಪಡಿತಕ್ಕಂತ ಒಂದು ವ್ಯವಸ್ಥೆ ಅಲ್ಲ. ID ಕಾರ್ಡ್ ಅಂದ್ರೆ ಬಡ ಬೀದಿ ವ್ಯಾಪಾರಿಗಳು ಎಲ್ಲೆಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೋ ಅಲ್ಲಿ ಹೋಗಿ ಅವರನ್ನ ಸರ್ವೆ ಮಾಡಬೇಕು. ರಸ್ತೆ ಮೇಲೆ ಇದ್ರೆ, ಫುಟ್ಪಾತ್ ಮೇಲೆ ಇದ್ರೆ, ಎಲ್ಲಿ ಇದ್ರೂ ಕೂಡ ಅವರನ್ನ ಸರ್ವೆ ಮಾಡಿ ಅವರಿಗೆ ID ಕಾರ್ಡ್ ಅನ್ನು ಕೊಡ್ತಕ್ಕಂಥದ್ದು. ID ಕಾರ್ಡ್ ಕೊಟ್ಟ ಮೇಲೆ ಅಲ್ಲಿ ವ್ಯಾಪಾರ ಮಾಡ್ತಕ್ಕಂತ ಜಾಗದಲ್ಲಿ ಸಮಸ್ಯೆ ಇದ್ರೆ ಅವರನ್ನ ಪರ್ಯಾಯ ಜಾಗಕ್ಕೆ ಸ್ಥಳಾಂತರ ಮಾಡಬೇಕಾಗಿರ್ತಕ್ಕಂಥದ್ದು ನಿಯಮ. ಅದು ಇಲ್ಲದೆ ಯಾರೋ ಒಬ್ರು ದೂರು ಕೊಡ್ತಾರಂತ ಹೇಳಿದ್ರೆ ಏನು ಕಾರಣ? ಇವತ್ತು ಸಂಡೆ ಬಜಾರನ್ನ ಅವರನ್ನ ಇವತ್ತು ಸರ್ವೆ ಮಾಡದಿದ್ರೆ ಯಾರು ಹೊಣೆ? ನಗರ ಪಾಲಿಕೆ ಹೊಣೆ. 2019 ಸರ್ವೆಯಲ್ಲೂ ಮಾಡಿಲ್ಲ, 2016ರಲ್ಲಿ ಸರ್ವೆ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರು ಭಾನುವಾರ ವ್ಯಾಪಾರ ಮಾಡುದು. ಭಾನುವಾರ ನೀವು ಕೆಲಸಕ್ಕೆ ಬರುವುದಿಲ್ಲ. ನೀವು ಯಾರನ್ನ ಮಾಡಿದ್ದೀರಿ? ಮಂಗಳೂರಿನಲ್ಲಿ ಎಲ್ಲ ಬೀದಿ ವ್ಯಾಪಾರಿಗಳಿಗೆ ID ಕಾರ್ಡ್ ಸಿಕ್ಕಿದ. ಬೆಳಿಗ್ಗೆ 6 ಗಂಟೆ ಬಂದು 8 ಗಂಟೆವರೆಗೆ ವ್ಯಾಪಾರ ಮಾಡ್ತಕ್ಕಂಥವರಿಗೆ ನೀವು ಸರ್ವೆ ಮಾಡಿದ್ದೀರಾ?
ಸಂಜೆ 5 ಗಂಟೆ ಬಂದು ರಾತ್ರಿ 10 ಗಂಟೆ ತನಕ ವ್ಯಾಪಾರ ಮಾಡ್ತಕ್ಕಂಥವ್ರು ನೀವು ಸರ್ವೆ ಮಾಡಿದ್ದೀರಾ? ಅವರೆಲ್ಲರನ್ನ ಬಿಟ್ಟಿದ್ದೀರಿ. ಅಂದ್ರೆ ನಿಮ್ಮ ಕೆಲಸದ ಅವಧಿಗೆ ಅನುಗುಣವಾಗಿ ನೀವು ID ಕಾರ್ಡ್ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ವ್ಯಾಪಾರ ಮಾಡ್ತಾರೆ, ನೀವು ಅವರನ್ನ ತೆರವುಗೊಳಿಸಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಅಧಿಕಾರಿಗಳನ್ನ, ಬುಲ್ಡೋಸರ್ ಅನ್ನ, ಕಾರ್ಪೊರೇಷನ್ ಗಾಡಿಯನ್ನ ಕಳಿಸುದಲ್ಲ. ನಿಮಗೆ ಕಮಿಷನರ್ ಅವರಿಗೆ ನಿಮ್ಮಲ್ಲಿರ್ತಕ್ಕಂಥ ಕಾನೂನು ಚೌಕಟ್ಟಿನಲ್ಲಿ ಈಗಾಗಲೇ ಪಟ್ಟಣ ವ್ಯಾಪಾರ ಸಮಿತಿಯ ಅವಧಿ ಮುಗಿದಿದೆ. ಅವಧಿ ಮುಗಿದ್ರೆ ತಾತ್ಕಾಲಿಕ ಪಟ್ಟಣ ವ್ಯಾಪಾರ ಸಮಿತಿಗೆ ನೀವು ನಾಮಪತ್ರವನ್ನ ಸ್ವೀಕಾರ ಮಾಡಿ ಇವತ್ತು 5-6 ತಿಂಗಳಾಯ್ತು. ಆ ತಾತ್ಕಾಲಿಕ ಪಟ್ಟಣ ವ್ಯಾಪಾರ ಸಮಿತಿಯನ್ನ ರಚನೆ ಮಾಡಿ ಅಲ್ಲಿ ತೀರ್ಮಾನ ಮಾಡಬೇಕು, ರೈಡ್ ಮಾಡಬೇಕು ಬೇಡುವ. ಅಲ್ಲಿ ರೈಡ್ ಮಾಡಬೇಕಿದ್ರು ಕೂಡ ಅಲ್ಲಿ ಸಮೀಕ್ಷೆ ಆಗಬೇಕು. ID ಕಾರ್ಡ್ ಕೊಟ್ಟ ಮೇಲೆ ಇವತ್ತು ಆ ರೀತಿಯ ವ್ಯವಸ್ಥೆ ಮಾಡ್ಲಿಕ್ಕೆ ಇರ್ತಕ್ಕಂಥದ್ದು. ಯಾರ ಒಬ್ಬರಿಗ ಬಂಧುಗಳು ಸಾರ್ವಜನಿಕವಾಗಿ ನಿಮಗೆ ಸರಿಯಾದ ಉತ್ತರವನ್ನ ಕೊಡ್ತಾರೆ. ನಾವು ಇಲ್ಲಿ ಈ ವ್ಯವಸ್ಥೆಯನ್ನು ನಾವು ಕೇಳ್ತಕ್ಕಂಥದ್ದು ನಗರ ಪಾಲಿಕೆ ಆಡಳಿತ, ಅದೇ ರೀತಿಯಲ್ಲಿ ಈ ಜಿಲ್ಲಾಡಳಿತ ಈ ರೀತಿಯಾದಂತಹ ಸಾರ್ವಜನಿಕವಾಗಿ ಅಧಿಕಾರಿಗಳನ್ನ ಅವಮಾನ ಮಾಡ್ತಕ್ಕಂಥ, ಅಧಿಕಾರಿಗಳನ್ನ ನಿಂದನೆ ಮಾಡ್ತಕ್ಕಂಥ ರೀತಿಯಲ್ಲಿ ಹೋದ್ರೆ ಇಲ್ಲಿ ಕೆಲಸ ಮಾಡ್ತಕ್ಕಂಥವ್ರ ಅಧಿಕಾರಿಗಳು ಈ ರೀತಿಯಾಗಿ ಒಂದು ನೈತಿಕ ಬಲ ಇಲ್ಲದೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬೀದಿ ವ್ಯಾಪಾರಿಗಳಿಗೆ ಈ ನಗರದ ಜನತೆಗೆ ನೈತಿಕ ಶಕ್ತಿ ತುಂಬತಕ್ಕಂಥದ್ದು, ಒಂದು ನೈತಿಕವಾಗಿ ಕಾನೂನನ್ನ ಜಾರಿ ಮಾಡ್ತಕ್ಕಂಥ ಇದ್ದಿದ್ರೆ ಅದು ಅಧಿಕಾರಿಗಳಿಗೆ, ಇಲ್ಲಿನ ಕಾನೂನಾತ್ಮಕವಾಗಿ ಕೆಲಸ ಮಾಡತಕ್ಕಂತ ಅಧಿಕಾರಿಗಳಿಗೆ ಮಾತ್ರ ಅಂತ ಹೇಳ್ತೇನೆ. ಯಾವುದೇ ಅಧಿಕಾರ ಇಲ್ಲದೆ ಈ ಬೀದಿ ವ್ಯಾಪಾರದ ಇಡೀ 16 ವರ್ಷದ ಚಳವಳಿಯನ್ನ ಚೆನ್ನಾಗಿ ನೀವು ಅರಿತುಕೊಂಡಿದ್ದೀರಿ. ಇವತ್ತು ಕೂಡ ನಾವು ಹೇಳ್ತಕ್ಕಂತಹ ಬೇಡಿಕೆ ಏನಿದೆ ಅದೆಲ್ಲವೂ ಕೂಡ ನಮ್ಮ ಮಂಗಳೂರು ನಗರದ ಮಾಧ್ಯಮದವರಿಗೆ ಮನವರಿಕೆ ಇದೆ, ಅವರಿಗೆಲ್ಲವೂ ಗೊತ್ತಿದೆ. ಈ ಸಂದರ್ಭದಲ್ಲಿ ಇವತ್ತು ಬೀದಿ ವ್ಯಾಪಾರಿಗಳ ಮೇಲೆ ನಡೀತಕ್ಕಂಥದ್ದು ಒಂದು ಹುನ್ನಾರ, ಇದು ಹುನ್ನಾರ ನಡೀತಕ್ಕಂಥದ್ದು, ಇದು ಬೀದಿ ವ್ಯಾಪಾರ ಇಲ್ಲದಾಗೆ ಮಾಡ್ತಕ್ಕಂಥ ಒಂದು ಹುನ್ನಾರ ಇದೆ. ಈ ರೀತಿಯ ಹುನ್ನಾರವನ್ನ ನಾವು ಎಲ್ಲರೂ ಐಕ್ಯತೆಯಿಂದ ಒಂದಾಗಿ ಸೋಲಿಸ್ತೀವಿ. ಈ ಐಕ್ಯತೆ ಇವತ್ತು ಬೀದಿ ವ್ಯಾಪಾರಗಳನ್ನ ಇವತ್ತು ವ್ಯಾಪಾರ ಮಾಡತಕ್ಕಂತ ರೀತಿಯಲ್ಲಿ ವ್ಯವಸ್ಥೆಗಳು ಆಗುವಂತ ಮಟ್ಟಕ್ಕೆ ನಾವು ಈ ಹೋರಾಟವನ್ನ ಮುಂದಕ್ಕೆ ಒಯ್ತೀವಿ. ಕರ್ನಾಟಕ ಬೀದಿ ವ್ಯಾಪಾರದ ಅಧಿನಿಯಮದ ಪ್ರಕಾರ ಈ ದೇಶದಲ್ಲಿರ್ತಕ್ಕಂಥ 2014ರ ಬೀದಿ ವ್ಯಾಪಾರಸ್ಥರ ಜೀವನೋಪಾಯ ಸಂರಕ್ಷಣೆ ಮತ್ತು ನಿಯಂತ್ರಣ ಕಾಯ್ದೆಯನ್ನ ಸಮರ್ಪಕವಾಗಿ ಮಂಗಳೂರಿನಲ್ಲಿ ಜಾರಿ ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ, ಈ ಒಂದು ನಗರ ಮಾಡದೇನು ಕೂಡ ಅಲ್ಲಿ ಕೂಡ ಇವತ್ತೇನು ನೀವೇ ರೆವಿನ್ಯೂ ಸಂಗ್ರಹ ಮಾಡಿ ಸಂಡೆ ಬಜಾರನ್ನ ನೀವೇ ಅದನ್ನ ಟೆಂಡರ್ ಮಾಡದೆ ನೀವೇ ಸುಂಕವನ್ನ ವಸೂಲಿ ಮಾಡಿ ವ್ಯಾಪಾರಕ್ಕೆ ಅವಕಾಶ, ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ಎಲ್ರಿಗೂ ವಂದಿಸುತ್ತಾ ನನ್ನ ಸಂಡೆ ಬಜಾರ್ ಎನ್ನುವಂಥದ್ದು ಅನೇಕ ವರ್ಷಗಳಿಂದ ನಡೀತಾ ಇದೆ. ಮಂಗಳೂರಲ್ಲಿ ಪುರಸಭೆ ಬರುವುದಕ್ಕಿಂತ ಮುಂಚಿತವಾಗಿಯೇ ಇಲ್ಲಿ ಸಂಡೆ ಬಜಾರ್ ನಡೀತಾ ಇದೆ. ವಾರದ ರಜಾ ದಿನದಂದು ಮಂಗಳೂರು ನಡೀತಾ ಇದೆ. ಹಿಂದೆ ಅದು ಸಿಗ್ನಲ್ ಬಳಿ ಇತ್ತು, ಮತ್ತು ಟೌನ್ ಹಾಲ್ ಪಕ್ಕದಲ್ಲಿ ಬಂತು, ಮತ್ತು ಅದು ಅಲ್ಲಿ ಪಾರ್ಕ್ ಆಯಿತು, ಟೌನ್ ಹಾಲ್ ಸ್ವಲ್ಪ ವಿಸ್ತರಣೆ ಆಯಿತು, ಆಮೇಲೆ ಅದು ಟೌನ್ ಹಾಲ್ನ ಹೊರಗಡೆ ಬಂದು ಇವತ್ತು ವ್ಯಾಪಾರ ನಡೀತಾ ಇದೆ ಅನೇಕ ವರ್ಷಗಳಿಂದ. ಇವತ್ತು ಕೂಡ 30-40 ವರ್ಷಗಳಿಂದ ವ್ಯಾಪಾರ ಮಾಡ್ತಕ್ಕಂಥವ್ರು ಇವತ್ತು ಕೂಡ ಮಾಡ್ತಾ ಇದ್ದಾರೆ. ಅಂದರೆ ನಾವು ಹೇಳ್ತಕ್ಕಂಥ ಅವರು 30-40 ವರ್ಷದಿಂದ ಮಾಡ್ತಾ ಇರೋರು ಮತ್ತೆ ಮಾಡಬೇಕು ಅಂತ ಹೇಳೋದಲ್ಲ, ಅವರ ಜೀವನ ಮಟ್ಟ ಸುಧಾರಣೆ ಮಾಡಲಿಕ್ಕೆ ಆಗಿಲ್ಲ. ಯಾಕೆಂದರೆ ವಾರದಲ್ಲಿ ಒಂದು ದಿನದ ದುಡಿಮೆಯಲ್ಲಿ ಅವರಿಗೆ ಅವರ ಬದುಕನ್ನು ಕಟ್ಟಲಿಕ್ಕೆ ಸಾಧ್ಯ ಇರುತ್ತೆ. ಈಗ ಏನು ಯಾರೋ ಒಂದು ದೂರನ್ನು ಕೊಟ್ಟ ಕೂಡಲೇ ಯಾರೋ ಒಂದು ಅಲ್ಲಿ ಆರೋಪ ಮಾಡಿದ ತಕ್ಷಣ ಅವರ ಮೇಲೆ ಇವತ್ತು ದಾಳಿ ಮಾಡ್ತಕ್ಕಂಥ ಅವರನ್ನು ತೆರವು ಮಾಡ್ತಕ್ಕಂಥ ಒಂದು ಹುನ್ನಾರ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಾವು ಹೇಳ್ತಕ್ಕಂಥದ್ದು, ನಿನ್ನೆ ಒಂದು ಪತ್ರಿಕೆಯಲ್ಲಿ ಬಂತು, ಏನು ID ಕಾರ್ಡ್ ಇದ್ದವರಿಗೆ ವ್ಯಾಪಾರ ಮಾಡ್ಬೋದು ಅಂತ. ಇವರನ್ನ ಇದುವರೆಗೆ ಕೂಡ ಸರ್ವೆ ಮಾಡಿಲ್ಲ. 2016ರಲ್ಲಿ ಸರ್ವೆ ಆಗಿದೆ, 2019ರಲ್ಲಿ ಸರ್ವೆ ಆಗಿದೆ, ಈ 22ರಲ್ಲಿ ಸರ್ವೆ ಆಗಿದೆ. ಈ 3 ಸರ್ವೆಯಲ್ಲಿ ಕೂಡ ಈ ಸಂಡೆ ಬಜಾರ್ ಅವರನ್ನ ಸರ್ವೆ ಮಾಡಿಲ್ಲ. ID ಕಾರ್ಡ್ ಅಂದ್ರೆ ಎಲ್ಲಿ ನೀವು ಅಂಗಡಿಯಲ್ಲಿ ಸಿಗುವಂಥದ್ದಲ್ಲ, ಅಥವಾ ನೀವು ಅರ್ಜಿ ಹಾಕಿದ ಕೂಡಲೇ ಕೊಡುವಂಥದ್ದಲ್ಲ. ID ಕಾರ್ಡ್ ಅನ್ನುವಂಥದ್ದು ನೀವು ಸರ್ವೆ ಮಾಡಿ ಅದನ್ನ ಟೌನ್ ವೆಂಡಿಂಗ್ ಕಮಿಟಿಯಲ್ಲಿ ಇಟ್ಕೊಂಡು ಅದನ್ನು ಅಪ್ರೂವಲ್ ಮಾಡಿ ID ಕಾರ್ಡ್ ಇದು ಮಾಡಲಿಕ್ಕೆ ನಿಯಮ ಇರುತ್ತೆ. ಯಾರೋ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಬಂದು ಅಧಿಕಾರಿಗಳಿಗೆ ಪ್ರಶ್ನೆ ಮಾಡುತ್ತೆ ಅಂತ ಹೇಳಿದ್ರೆ ಅಧಿಕಾರಿಗಳು ಎದ್ದು ಹೋಗಿ ಅಂತ ಹೇಳಿದ್ರೆ ಅದು ಆಗೋದಿಲ್ಲ ಸರ್. ಈಗ ಇವರಿಗೆ ನಾವು ಅಲ್ಲೇ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಕೊಡಿದ್ದು ನಾವು ಕೇಳೋದಲ್ಲ, ಅವರಿಗೆ ಪರ್ಯಾಯ ವ್ಯವಸ್ಥೆ ಆಗುವವರೆಗೆ ಮಂಗಳೂರಿನಲ್ಲಿ ಭಾನುವಾರದ ಇವತ್ತು ಬಜಾರ್ ಬೇಕಾಗಿರ್ತಕ್ಕಂಥ ಖಾಲಿ ವ್ಯಾಪಾರಸ್ಥರಿಗೆ ಮಾತ್ರ ಅಲ್ಲ, ಗ್ರಾಹಕರಿಗೂ ಬೇಕು. ಅಲ್ಲಿ ಜವಾರಿ ಸಾಮಗ್ರಿ ಸಿಗ್ತದೆ, ಕಡಿಮೆ ಬೆಲೆಗೆ ಸಿಗ್ತದೆ ಅಂತ ಇರ್ತಕ್ಕಂಥದ್ದು. ಹಾಗಾಗಿ ವ್ಯಾಪಾರಿಗಳದ್ದು ಮತ್ತು ಗ್ರಾಹಕರ ಎರಡೂ ಹಿತಾಸಕ್ತಿಯನ್ನ ನೋಡಿಕೊಂಡು ಪರ್ಯಾಯ ವ್ಯವಸ್ಥೆ ಆಗುವವರೆಗೆ ಟೌನ್ ಹಾಲ್ ಬಳಿಯಲ್ಲಿ ಅವರಿಗೆ ವ್ಯಾಪಾರಕ್ಕೆ ಅವಕಾಶ ಕೊಡಬೇಕು ಅಂತ ನಮ್ಮ ಮನವಿ ಸರ್.
ಅದೇ ರೀತಿಯಲ್ಲಿ ಇನ್ನೊಂದು ನಮ್ಮ ಬೇಡಿಕೆ ಏನಿದ್ರೆ ಸರ್, ಈ ರೀತಿಯ ಒಂದು ಸಾರ್ವಜನಿಕವಾಗಿ ಅಧಿಕಾರಿಗಳನ್ನ ತಡೆ ನಿಲ್ಲಿಸ್ತಕ್ಕ ಮೊನ್ನೆ ನಿಮ್ಮ ಝೋನಲ್ ಕಮಿಷನರ್ ಬಂದು ನಮ್ಮ ಹತ್ರ ಮಾತಾಡಿದ್ರು, 30 ಸೆಕೆಂಡ್ ಮಾತಾಡಿಲ್ಲ, ಅವರನ್ನು ಮಾತಾಡಿ ಕಳಿಸಿದೆ. ಆಮೇಲೆ ಅವರನ್ನು 1.5 ತಾಸು ತಡೆದು ನಿಂತು ಅನಗತ್ಯ ಪ್ರಶ್ನೆಗಳನ್ನ ಕೇಳಿದ್ರೆ ಝೋನ್ ಒಳಗಡೆ ಕೂಡಿಟ್ಟು. ಆ ರೀತಿದಕ್ಕೆ ನೀವು ಮಣಿಬಾರ್ದು. ನೀವು ಕಾನೂನು ಪ್ರಕಾರ ಏನಿದೆ ಅದನ್ನು ನೀವು ಮಾಡಬೇಕು. ಅದೇ ರೀತಿಯಲ್ಲಿ ಸಾರ್ವಜನಿಕವಾಗಿ ಚಾನೆಲ್ನ ಮೂಲಕ ಏನು ನಿಂದನೆ ಮಾಡ್ತಕ್ಕಂಥ ಅಧಿಕಾರಿಗಳಿಗೆ ಇವತ್ತು ನೈತಿಕ ಬೆಂಬಲವನ್ನು ಕೊಡ್ತಕ್ಕಂಥ ಕೆಲಸ ಮೇಲಧಿಕಾರಿಗಳಿಂದ ಆಗಬೇಕು. ಈ ರೀತಿಯಾಗಿ ಸಾರ್ವಜನಿಕವಾಗಿ ನಮ್ಮ ವ್ಯಾಪಾರಸ್ಥರನ್ನ ಪ್ರಶ್ನೆ ಮಾಡೋದಾಗಿರಲಿ, ಅಧಿಕಾರಿಗಳ ಪ್ರಶ್ನೆ ಹಕ್ಕು ಯಾರಿಗೂ ಇಲ್ಲ. ಈ ಪ್ರತಿಯೊಬ್ಬರ ವ್ಯಕ್ತಿ ಸ್ವಾತಂತ್ರ್ಯವನ್ನ ಕಾಪಾಡತಕ್ಕಂಥ ಕೆಲಸ ಮಾಡ್ಬೇಕು ಸರ್. ಅದೇ ರೀತಿಯಲ್ಲಿ ಈ ರೀತಿಯ ನಮ್ಮ TVCಯ ಒಂದು ಏನು ಪ್ರಪೋಸಲ್ TVCಗೆ ಅರ್ಜಿಗಳನ್ನು ತಗೊಂಡಿದೆ, ಅದನ್ನು ಕೂಡಲೇ ಆ ಕಮಿಟಿಯನ್ನ ರಚನೆ ಮಾಡಿಕೊಂಡು ಈ ಏನು ಎಲ್ಲೆಲ್ಲಿ ಸಮಸ್ಯೆಗಳಿದೆ, ಎಲ್ಲಿ ರೈಡ್ ಮಾಡಬೇಕು, ಎಲ್ಲಿ ತೆರವು ಮಾಡಬೇಕು, ಯಾರಿಗೆ ID ಕಾರ್ಡ್ಗಳನ್ನು ಎಲ್ಲಿ ಸಮೀಕ್ಷೆ ಮಾಡಬೇಕು, ಇದನ್ನ ಇವತ್ತು ಕೂಡಲೇ ತಾತ್ಕಾಲಿಕ ಪಟ್ಟಣ ವ್ಯಾಪಾರ ಸಮಿತಿಯನ್ನ ರಚನೆ ಮಾಡಿಕೊಂಡು ಮಾಡಬೇಕು ಅಂತ ಹೇಳಿ ಸರ್. ನಮ್ಮ 4 ಬೇಡಿಕೆ ಇದೆ ಸರ್. ಆ ಬೇಡಿಕೆಯನ್ನ ನೀವು ಸ್ಪಂದನೆ ಮಾಡಬೇಕು ಮತ್ತು ಮುಂದಿನ ವಾರ ಮತ್ತೆ ನೀವು ಅವರಿಗೆ ದಾಳಿ ಮಾಡಿ ತೊಂದರೆ ಕೊಡಬಾರ್ದು. ಅವಕಾಶ ಅವರಿಗೆ ಏನು ಪರ್ಯಾಯ ವ್ಯವಸ್ಥೆ ಆಗುವವರೆಗೆ ನೀವು ಅಲ್ಲಿ ಅವರು ಮುಕ್ತವಾದಂಥ ಅವಕಾಶ ಕೊಡಬೇಕು ಅಂತ ಹೇಳಿ ನಾವು ಇವತ್ತು ಎಲ್ಲ ಸೇರಿ ಪ್ರತಿಭಟನೆ ಮಾಡಿ ನಮಗೊಂದು ಮನವಿಯನ್ನು ಕೊಡ್ತಾ ಇದ್ದೀವಿ ಸರ್. ಅದಕ್ಕೆ ನಮಗೆ ಮನವಿ ಕೂಡ, ಈ ಮನವಿಗೆ ಕೂಡಲೇ ನೀವು ಸ್ಪಂದನೆ ಕೊಡಬೇಕು. ಯಾಕಂತೇಳಿದ್ರೆ ಇನ್ನು 2 ದಿವಸ ಇರುತ್ತೆ. 2 ದಿವಸ ನಂತರ ಮತ್ತೆ ಭಾನುವಾರ ಬಂದಾಗ ನೀವು ಶನಿವಾರ ದಿವಸ ಅನೌನ್ಸ್ಮೆಂಟ್ ಮಾಡಿದ್ದೀರಿ ಅಂತೇಳಿ ಭಾನುವಾರ ಎಬ್ಬಿಸಲಿಕ್ಕೆ ಬರಲಿಕ್ಕೆ ಆಗುದಿಲ್ಲ. ಅದಕ್ಕೆ ಲಿಖಿತವಾದಂತಹ ಉತ್ತರವನ್ನು ಕೂಡಲೇ ನಮಗೆ ಕೊಡಬೇಕು ಅಂತ ಹೇಳಿ ನಾವು ಈ ಮೂಲಕ ನಿಮಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಜಿಲ್ಲಾ ಬೀದಿ ಬದಿ ವ್ಯಾಪಾರಸ್ಥರ ಸಂಘ ವತಿಯಿಂದ ನೀವು ನೀಡ್ತಾ ಇರುವಂಥ ಈ ಮನವಿನ ಮಾನ್ಯ ಆಯುಕ್ತರ ಗಮನಕ್ಕೆ ತರಬೇಕು ಮತ್ತು ಪರಿಶೀಲನೆ ಮಾಡಿ ಮುಂದಿನ ಕ್ರಮ ಕೈಗೊಳ್ಳುತ್ತೇನೆ ಹೇಳ್ತಾರೆ. ನೀವೊಂದು ನಮಗೆ ರೀತಿಯ ಒಂದು ಧೈರ್ಯ ಕೊಡಬೇಕು. ಯಾಕಂದರೆ ನೀವು ಯಾರೋ ನಿಮ್ಮನ್ನು ಕರೆದದಕ್ಕೆ ಹೇಳ್ತಿದ್ದೀನಿ, ನಾವು ಅತ್ಯಂತ ನೋವಿನಿಂದ ಬಂದಿದ್ದೇವೆ. ಪರಿಶೀಲನೆ ಮಾಡಿ ಮುಂದಿನ ಏನು ಮಾಡ್ತೀವಿ ಅದು ಮಾಮೂಲಿ ಡೈಲಾಗ್ ಸರ್, ಅದು ಮಾಮೂಲಿ. ಯಾಕಂದ್ರೆ ನೀವು ಸ್ವಲ್ಪ ರಿಸ್ಕ್ ತಗೋಬೇಕು, ನೀವು ರಿಸ್ಕ್ ತಗೋಬೇಕು. ಯಾಕಂದರೆ ನಾವು ಜೀವವನ್ನು ಕೈಯಲ್ಲಿ ಇಟ್ಕೊಂಡು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತೀವಿ. ಯಾರೋ ಬಂದು ನಿಮ್ಮ ಮೇಲೆ ಅಷ್ಟು ಮಾತಾಡ್ಬೇಕು. ಯಾವುದೇ ಕಾರಣಕ್ಕೂ ಸಂಡೇ ಯಾವುದೇ ಕಾರಣಕ್ಕೂ ಕೂಡ ರೈಡ್ ಆಗಬಾರ್ದು. ನೀವು ಏನು ರೈಡ್ ಮಾಡಿದ್ರು ಇಲ್ಲಿ ಮೀಟಿಂಗ್ ಕರೆಯಿರಿ, ನಮ್ಮನ್ನ ಕರೆಯಿರಿ, ಊರಿಸಿ ನಮ್ಮನ್ನ. ರೈಡ್ ಮಾಡುವಂತದ್ದು ನಮ್ಮ ಇನ್ವೆಂಟರ್ ಅಧಿಕಾರಿ ಗಮನದಲ್ಲಿ ಇರುವುದಿಲ್ಲ. ನಾವು ಕೇಳ್ತೀವಿ ರೈಡ್ ಉಂಟಾ ಅಂತ. ನಮಗೆ ಅಧಿಕಾರಿ, ಬೀದಿ ವ್ಯಾಪಾರಿ ಅಧಿಕಾರಿ ಇವರು ಚಿತ್ತರಂಜನ್ ಇನ್ವೆಂಟರ್ ಆಫೀಸರ್, ಅವ್ರಿಗೆ ಗೊತ್ತಿರೋದಿಲ್ಲ. ಅವ್ರಿಗೆ ಕೇಳಿದ್ರೆ ಹೆಲ್ತ್ ಮಾಡ್ತಾರೆ ಅಂತ ಹೇಳಿ ಹೇಳಿಕ್ಕೆ ಆಗುದಿಲ್ಲ. ಅವರ ಗಮನಕ್ಕೆ ಇರಬೇಕು. ಏಕೆ ಮಾಡ್ತಾ ಇದ್ದೀರಿ, ಏನು ಮಾಡ್ತಾ ಇದ್ದೀರಿ, ಇನ್ವೆಂಟರ್ ಆಫೀಸರಿಗೆ ಗಮನದಲ್ಲಿಲ್ಲದೆ ನೀವು ರೈಡ್ ಮಾಡತಕ್ಕಂಥದ್ದು ಸರಿ ಇಲ್ಲ ಸರ್. ಈ ವಾರ ಅಂತೂ ಮುಂದಿನ ಈ ನಮಗೆ ಪರ್ಯಾಯ ವ್ಯವಸ್ಥೆ ಆಗುವವರೆಗೆ ಅಲ್ಲಿ ವ್ಯಾಪಾರಕ್ಕೆ ಅವಕಾಶ ಕೊಡಬೇಕು ಸರ್. ಅದರಿಂದ ಮತ್ತೆ ಅಲ್ಲಿ ಯಾವುದೇ ಸಂಘರ್ಷಕ್ಕೆ ಅವಕಾಶ ನೀವು ಮಾಡಿಕೊಡ್ಬೋದು. ಹಾಗೆ ಕಾಟಾಚಾರಕ್ಕೆ ನಾವು ಮನವಿ ಕೊಡ್ತಾ ಇಲ್ಲ ಸರ್. ನೀವು ಬಂದು ಇಸ್ಕೊಂಡು ಸೀದಾ ಹೋಗುದಾದ್ರೆ ಕಾಟಾಚಾರದ ಮನವಿ ಅಲ್ಲ ಇದು. ಇಲ್ಲ ಹೇಗೆ ಆಗುತ್ತೆ ಸರ್. ಒಂದೇ ಮಾತು ನೋಡಿ, ಮೊನ್ನೆ ಅವರು ಕರೆದಾಗ ನೀವು ಓಡೋಡಿ ಹೋಗ್ತೀರಿ, ಗಂಟೆಗಟ್ಟಲೆ ಇರ್ತೀರಿ. ನಮ್ಮನ್ನು ಖಾಲಿ ಇಷ್ಟು ಬಂದು 1 ನಿಮಿಷ ಮಾತಾಡಿ ನೀವು ಸೀದಾ ಹೋದರೆ ನಾವೇನು ಮಾಡಬೇಕು? ನೋಡಿ, ನೀವು ಅಧಿಕಾರಿಗಳು, ನಿಮಗೆ ನೈತಿಕತೆ ಇದೆ. ನೀವು ಯಾರೋ ಚಾಲಿಪೋಲಿಗಳು ಬಂದು ಹೇಳಿದ ಕೂಡಲೇ ನೀವು ಅವರನ್ನು ಎದುರುಗಡೆ ನೀವು ಗಂಟೆಗಳು ನಿಲ್ತೀರಲ್ಲ. ಮತ್ತೆ ಅವರು ಫೋನ್ ಬಂದ ಯಾಕೆ ಹೆದರಿ ಓಡಬೇಕು? ಅಲ್ಲ, ಅವರ ಫೋನ್ ಬಂದರೆ ನೀವು ಯಾಕೆ ಓಡಿ ಹೋಗ್ಬೇಕು? ಅವ್ರು ಯಾರು? ಅವ್ರ ಕಾರ್ಪೊರೇಟ್ರ, ಅವ್ರ ಅಧಿಕಾರಿಗಳ, ಅವ್ರ MP MLAಗಳ? ನೀವೀಗ ನಮಗೆ ಸಕಾರಾತ್ಮಕವಾಗಿ ಹೇಳ್ತಾ ಇದ್ದೀರಿ. ಮೊನ್ನೆ ಅವರು ವಿಡಿಯೋ ಇಟ್ಕೊಂಡು ಹೋದಾಗ ನಮ್ಮ ಅಧಿಕಾರಿಗಳೇ ಎಷ್ಟು ಅಂಗಡಿಯವರಿಗೆ ಇವರು ಕೂಡ ಬೈದಿದ್ದಾರೆ. ಏನು ಅಧಿಕಾರ ಇದೆ ಅವರಿಗೆ? ಕಾನೂನು ಪ್ರಕಾರವಾಗಿ ನಾವು ಧೈರ್ಯ ಕೊಡ್ತೇವೆ. ನಾವು ನಿಮ್ಮ ಹತ್ರ ಕೇಳೋದಕ್ಕೆ ನಮಗೆ ರೈಟ್ಸ್ ಇದೆ ಸರ್. ಅವ್ರು ಯಾರು ಅಂತ ಕೇಳ್ತೀವಿ. ಅವ್ರು ಯಾರು? ಸಂಘದ ಮುಖಾಂತರ ನಾವು ರಿಜಿಸ್ಟ್ರೇಷನ್ ಯೂನಿಯನ್, ಕಾರ್ಮಿಕ ಇಲಾಖೆಯಲ್ಲಿ ನೋಂದಾವಣೆಯಾದಂತಹ ಅಧಿಕೃತ ಸಂಘ. ನಾವು ನಮ್ಗೆ ಕೇಳಲಿಕ್ಕೆ ರೈಟ್ಸ್ ಇದೆ ನಿಮ್ಮಲ್ಲಿ. ಅವ್ರು ಯಾರು ಅಂತ ನಾವು ಕೇಳೋಣ. ದಯವಿಟ್ಟು ಸರ್ ಬನ್ನಿ.
ಬಂಡವಾಳ ಬಂದಿಗೆ ನಾವು ಓಡೋಡ್ ಹೋಗಿದ್ದು ಅವ್ರು ಬಂದಿದ್ದಕ್ಕೆ ನಾವು ಐಟಮ್ ಹಾಕಿ ಇಲ್ಲಾಂದ್ರೆ ನಾವು ಬಂಡವಾಳ ಯಾರು ಹಾಕ್ತಾರೆ ನಾವು ಒಟ್ಟು ಬಾಡಿಗೆಗೋಸ್ಕರ ಅದು ದುಡಿಯೋದಲ್ಲ ಮಕ್ಕಳಿಗೆ ಹೇಗೆ ನಾವು ಎಜುಕೇಶನ್ ಕೊಡ್ಬೇಕು ಸರ್ ನಾವು ಅಲ್ಲ ನಾವು ಒಂದು ಹೊಟ್ಟೆಗೋಸ್ಕರ ನಾವು ಒಂದು ಕೆಲಸ ಮಾಡ್ತೀವಿ ಆ ಕೆಲಸ ಹೇಗೆ ಮಾಡಿದ್ದು ನಾವು ಹೇಗೆ ಮಾಡುದು ಪಾಪ ನೋಡಿ ಸರ್ ಅವರ ನೋವನ್ನ ಕೇಳಿ ನೋವು ಕೇಳಿ ಅವರು ಹೌದು, ಯಾಕಂದ್ರೆ ಅವರಿಗೆ ಪಾಪ ನಿಮ್ಮ ಹತ್ರ ಮಾತಾಡಬೇಕು, ಅಧಿಕಾರಿಗಳ ಮಾತಾಡಬೇಕು, ಪಾಪ ಅವ್ರ ನೋವನ್ನ ಕನಿಷ್ಠ ಪಕ್ಷ ಕೇಳಿ ಸರ್. ಸರ್ ನಿಮ್ಮ ಬಗ್ಗೆ ಗೌರವ ಇದೆ, ಅವರ ನೋವನ್ನ ಕೇಳಿ ಅಷ್ಟೇ, ನೋವನ್ನ ಕೇಳಿ ಪಾಪ ಅವರ ನೋವು. ಹೆಣ್ಮಕ್ಕಳು ತಾಯಂದಿರಿದ್ದಾರೆ. ವ್ಯವಸ್ಥೆ ಮಾಡ್ಕೊಡಿ, ನಾವು ಅದೇ ಜಾಗ ಬೇಕು ಅಂತ ನಾವು ಕೇಳ್ತಾ ಇಲ್ಲ, ಎಲ್ಲಿನ ವ್ಯವಸ್ಥೆ ಮಾಡ್ಕೊಡಿ. ನಾವು ಎಲ್ಲಿನ ದುಡ್ಕೊಂಡು ತಿಂತೀವಿ ಒಂದು ಊಟ, ನಮಗೆ ಬೇರೆ ಕೂಲಿ ಏನ್ ಮಾಡ್ಬೇಕು, ಮಕ್ಕಳಿಗೆ ಎಲ್ಲಿ ಕಳಿಸ್ಬೇಕು ನಾವು? ಹೌದು ಸರ್, ಹೇಳ್ತೀರಾ ಪುನಃ ಬರೋದು, ಪುನಃ ಹೋಗೋದು, ಪುನಃ ಬರೋದು, ಪುನಃ ಹೋಗೋದು, ಇದೇ ಕೆಲಸ. ಇಲ್ಲಾಂದ್ರೆ ನಮಗೆ ಜಾಗ ಕೊಡೋ ತನಕ ನಾವು ಮಾತ್ರ ಅಲ್ಲೇ ಹಾಕ್ತೀವಿ ಸರ್. ನಮಗೆ ಬೇರೆ ಕಡೆ ವ್ಯವಸ್ಥೆ ಮಾಡೋದ್ರಿಂದ ನಾವು ಅಲ್ಲೇ ಹಾಕ್ತೀವಿ. ಬೀಗ ವ್ಯಾಪಾರ ಮಾಡ್ತಾರೆ, ಅಲ್ಲ ಬೇರೆ ಕಡೆ ಏನಂತ ಗೊತ್ತಿಲ್ಲ, ಇಲ್ಲಿ ಮಾತ್ರ ಅಲ್ಲ ಒಂದ್ಸತಿ ಅಲ್ಲಲ್ಲ ನಾವು ಇಲ್ಲಿ ಬಂದಿದ್ದು, ಎಷ್ಟು ಸತಿ ಆಗಿದೆ ನಾವು ಬಂದು. ಎಷ್ಟೋ ಮಾತಾಡಿದ್ರು, ಹೌದಾ? ಮಾತಾಡಿ ಮಾಡಿ ಅದನ್ನು ಗಮನ ತರ್ತಾ ಇದ್ದೀನಿ. ಮತ್ತೆ ಅದನ್ನ ಮತ್ತೆ ಉದ್ಗಟ್ಟಿಯ ನೀವು ಅಲ್ಲ ಸರ್, ಆ ಮೇಡಮ್ ಅಲ್ಲಿ ಎಷ್ಟು ಸರಿ ನಾನು ಸಾರಿ ಕೇಳಿದ್ದೀನಿ ತಪ್ಪೇನು. ಓಕೆ ಸರ್, ಓಕೆ ಸರ್, ಓಕೆ.